ಈಗ ವಿದ್ಯಾರ್ಥಿಗಳೇ, ನವೋದಯ ಸೈನಿಕ ಶಾಲೆ ಪ್ರವೇಶ ಪರೀಕ್ಷೆ ಶ್ರೀ ಗುರು ರಾಘವೇಂದ್ರ ಪ್ರಸನ್ನ ಈ ಅಭ್ಯಾಸ ಏನಪ್ಪ ಅಂದ್ರೆ ಲಾಭ ಹಾನಿ ಲೆಕ್ಕಗಳು ಚಾಲು ಆಗ್ತವೆ. ನೀವೇನು ಮಾಡಬೇಕು, 1080 ಇಟ್ಟು ಕ್ಲಿಯರಿಟಿ ಒಳಗೆ ನೋಡಬೇಕು. ಈಗ ನೀವು ಸೆಟ್ಟಿಂಗ್ ಮಾಡ್ಕೊರಿ. ಈಗ ವಿಡಿಯೋ ಆನ್ ಮಾಡಿರಿ. ವಿಡಿಯೋ ಆನ್ ಮಾಡಬೇಕಾದ್ರೆ ಮೊದಲು ಸೆಟ್ಟಿಂಗ್ ಮಾಡಿಕೊಂಡು ಸೆಟ್ಟಿಂಗ್ದಾಗ 1080 ಇಟ್ಟು ನೋಡಬೇಕು. ಈಗ ನಾನು ಲಾಭ ಹಾನಿ ಲೆಕ್ಕದಗಳ ಬಗ್ಗೆ ನಾನು ನಿಮಗೆ ಅಭ್ಯಾಸ ತಿಳಿಸಿ ಹೇಳ್ತೀನಿ, ಲಕ್ಷ ಕೊಟ್ಟು ನೋಡ್ರಿ. ಇದು ನವೋದಯ ಪ್ರವೇಶ ಪರೀಕ್ಷೆಗಳಿಗೆ ಬೇಸಿಕ್ ಅಭ್ಯಾಸ. ಪ್ರತಿಯೊಂದು ಪಾಯಿಂಟ್ಸ್ಗಳನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಯಾಕಂತಂದ್ರೆ ಲಾಭ ಹಾನಿ ಅಂದ್ರೆ ಏನು ಅನ್ನೋದು ಮೊದಲು ನಿಮಗೆ ಮುಖ್ಯವಾಗಿ ತಿಳ್ಕೊಬೇಕಾಗ್ಯದ. ಏನು ಲಾಭ ಹಾನಿ ಒಳಗೆ ಮುಖ್ಯ ಸಂಗತಿಗಳು ಎಷ್ಟಿರ್ತಾವ ಅನ್ನೋದು ನಾನು ನಿಮಗೆ ತಿಳಿಸ. ಅದಕ್ಕೆ ನಂಬರ್ 1 ನವೋದಯ ಸೈನಿಕ ಶಾಲೆ ಪ್ರವೇಶ ಪರೀಕ್ಷೆ ಬೇಸಿಕ್ ಅಭ್ಯಾಸ. ವಿಷಯ ಏನು? ಲಾಭ ಹಾನಿ. ಎಲ್ಲ ಲೆಕ್ಕಗಳು ಬರ್ತಾವೆ. ಇದನ್ನು ನೀವು ಪೂರ್ತಿ ಇನ್ನೊಂದು ವಿದ್ಯಾರ್ಥಿಗಳು ಬರೀ ಒಂದು ಎರಡೇ ನೋಡ್ಕೋಬಾರ್ದು. ನೀವು ಈ ಅನುಕ ನಂಬರ್ ಪ್ರಕಾರ ನೀವು ಎಲ್ಲ ಗಣಿತಗಳನ್ನು ನೀವು ಲಾಭ ಹಾನಿ ಲೆಕ್ಕ ನೋಡಿಬಿಟ್ರೆ ಪ್ರವೇಶ ಪರೀಕ್ಷೆದ ಬೇಕಾದಂಥ ಗಣಿತ ಬಿದ್ದರೂ ಸಹಿತ ನೀವು ಈಸಿಯಾಗಿ ಪಾಸ್ ಆಗ್ತೀರಿ. ಈಗ ನೋಡಿ, ನಾವು ಲಾಭ ಹಾನಿ ಲೆಕ್ಕದಲ್ಲಿ ಪ್ರಮುಖ ಅಂಶಗಳು ಯಾವುವು ಅಂತ ಕೇಳ್ತಾರೆ. ಲಾಭ ಹಾನಿ ಲೆಕ್ಕದಲ್ಲಿ ಪ್ರಮುಖ ಅಂಶಗಳು ಲಾಭ, ಹಾನಿ, ಕೊಂಡ ಬೆಲೆ, ಮಾರಿದ ಬೆಲೆ ಅಥವಾ ಮಾರಾಟದ ಬೆಲೆ. ಇಷ್ಟು ಮುಖ್ಯವಾಗಿ ನೀವು ಕಂಡು ಹಿಡಿಬೇಕಾಗ್ತದೆ. ಆಮೇಲೆ ಏನು? ಲಾಭ ಎಂದರೇನು? ಲಾಭ ಎಂದರೇನು ಅಂದರೆ ಕೊಂಡ ಬೆಲೆಗಿಂತ ಮಾರಾಟದ ಬೆಲೆ ಹೆಚ್ಚಿದ್ದರೆ ಆಗ ಲಾಭವಾಗುತ್ತದೆ. ಕೊಂಡ ಬೆಲೆ 10 ಅಂತ ತಿಳ್ಕೊರಿ, ಮಾರಿದ ಬೆಲೆ 12 ಅಂದ್ರೆ ಕೊಂಡ ಬೆಲೆಗಿಂತಲೂ ಮಾರಾಟದ ಬೆಲೆ ದೊಡ್ಡದಾತು ಅಂದ್ರೆ ಅದು ಏನು ತಿಳ್ಕೊಬೇಕು? ಲಾಭದ ಲೆಕ್ಕ ಅಂತ ತಿಳ್ಕೊಬೇಕು. ಮಾರಾಟದ ಬೆಲೆಯಲ್ಲಿ ನೀವು ಕೊಂಡ ಬೆಲೆಯನ್ನು ಕಳೆದ್ರೆ ಏನು ಬರ್ತದೆ? ಲಾಭ ಬರ್ತದೆ. ಯಾವಾಗಲೂ ಮಾರಾಟದ ಬೆಲೆ ಕೊಂಡ ಬೆಲೆಗಿಂತ ದೊಡ್ಡದಾಗಿದ್ದರೆ ಅದಕ್ಕೆ ನೀವೇನು ತಿಳ್ಕೊಬೇಕು? ಲಾಭ ಅಂತ ತಿಳ್ಕೊಬೇಕು. ಲಾಭವನ್ನು ಹೇಗೆ ಕಂಡು ಹಿಡಿಯಬೇಕು? ಮಾರಾಟದ ಬೆಲೆಯಲ್ಲಿ ಕೊಂಡ ಬೆಲೆಯನ್ನು ಕಳೆಯಬೇಕು. ಏನು? ಮಾರಾಟದ ಬೆಲೆಯಲ್ಲಿ ಕೊಂಡ ಬೆಲೆಯನ್ನು ಕಳೆಯಬೇಕು ಅಂದ್ರೆ ಏನು ಬರ್ತದೆ? ಲಾಭ ಬರ್ತದೆ. ನೋಡ್ರಿಲ್ಲೇ, ಮಾರಾಟದ ಬೆಲೆದೊಳಗೆ ನಾವು ಕೊಂಡ ಬೆಲೆಯನ್ನು ಕಳೆದಿದ್ದೀವಿ. ಈಗ ನಿಮ್ಮ ಲಾಭ ಬಂತು. ಲಾಭ ಅಂದ್ರೆ ಏನು? ಕೊಂಡ ಬೆಲೆ ಮತ್ತು ಮಾರಾಟದ ಬೆಲೆ ಮತ್ತು ಕೊಂಡ ಬೆಲೆಗಳ ವ್ಯತ್ಯಾಸವೇ ಲಾಭ. ಮಾರಾಟದ ಬೆಲೆ ಮತ್ತು ಕೊಂಡ ಬೆಲೆ ವ್ಯತ್ಯಾಸ ಲಾಭ ಆಗ್ತದೆ. ಕೊಂಡ ಬೆಲೆ ಮತ್ತು ಮಾರಾಟದ ಬೆಲೆಯ ವ್ಯತ್ಯಾಸ ಹಾನಿ ಆಗ್ತದೆ. ಮೊದಲು ನಾ ಏನಂತ ಅದನ್ನು ಅರ್ಥ ಮಾಡ್ಕೋರಿ. ಮಾರಾಟದ ಬೆಲೆದೊಳಗೆ ಕೊಂಡ ಬೆಲೆ ಕಳ್ಕೋತು ಅಂತಂದ್ರೆ ಲಾಭ. ಕೊಂಡ ಬೆಲೆಯಲ್ಲಿ ಮಾರಾಟದ ಬೆಲೆ ಕಳೀತು ಅಂತಂದ್ರೆ ಹಾನಿ. ಕೊಂಡ ಬೆಲೆಗಿಂತಲೂ ಮಾರಾಟದ ಬೆಲೆ ಚಿಕ್ಕದಾಗಿತ್ತಂದ್ರೆ ಹಾನಿ ಆಗ್ತದೆ. ತಿಳಿತಲ್ಲ? ಹಾನಿ ಎಂದರೇನು? ಕೊಂಡ ಬೆಲೆಗಿಂತ ಮಾರಾಟದ ಬೆಲೆ ಕಡಿಮೆ ಇದ್ದರೆ, ಕೊಂಡ ಬೆಲೆಗಿಂತ ಮಾರಾಟದ ಬೆಲೆ ಕಡಿಮೆ ಇದ್ದರೆ ಹಾನಿ ಎನ್ನುವರು. ಹಾನಿ ಬರೋಬ್ಬರಿ ಕೊಂಡ ಬೆಲೆ ಮೈನಸ್ ಮಾರಾಟದ ಬೆಲೆ. ಏನಪ್ಪ? ಕೊಂಡ ಬೆಲೆ ಪ್ಲಸ್ ಮಾರಾಟದ ಬೆಲೆ. ತಿಳ್ಕೊಬೇಕು ಸರಿ. ಹಾನಿ ಬರೋಬ್ಬರಿ ಕೊಂಡ ಬೆಲೆ ಮೈನಸ್ ಮಾರಾಟದ ಬೆಲೆ. ಕೊಂಡ ಬೆಲೆ ಒಳಗೆ ನೀವು ಮಾರಾಟದ ಬೆಲೆಯನ್ನು ಕಳೆದ್ರೆ ಏನು ಬರ್ತದ? ಹಾನಿ ಬರ್ತದ. ಇನ್ನು ಕೊಂಡ ಬೆಲೆ ಎಂದರೇನು? ನೀವು ಅಂಗಡಿಯಾಗ ಹೋಗ್ತೀರಿ, ಯಾವುದೇ ವಸ್ತುವನ್ನು ರೋಖ ಅಥವಾ ಉದ್ರಿ ಬೆಲೆಗೆ ಖರೀದಿಸಿದರೆ ಅಂಗಡಿಗೆ ಹೋಗ್ತೀರಿ, ಒಂದು TV ತಗೋತೀರಿ, ಉದ್ರಿನೇ ತಗೋತೀರಿ ಅಥವಾ ನಗದು ಹಣ ಕೊಟ್ಟು ತಗೋತೀರಿ. ಅಂಗಡಿಯವನಿಗೆ ಕೊಟ್ಟ ಹಣಕ್ಕೆ ಏನಂತಾರೆ? ಕೊಂಡ ಬೆಲೆ ಅಂತಾರ. ನೀವು ಖರೀದಿ ಮಾಡುವಾಗ ಅಂಗಡಿಯವನಿಗೆ ಏನು ಕೊಡುವಷ್ಟು ಹಣಕ್ಕೆ ಏನಂತಾರ? ಅಂಗಡಿ ಮಾಲೀಕ ನಿಮ್ಮ ಕಡೆಯಿಂದ ತೆಗೆದುಕೊಂಡಂತ ಹಣ, ಆ ಹಣಕ್ಕೆ ಏನಂತಾರ? ಕೊಂಡ ಬೆಲೆ, ಅಸಲು ಬೆಲೆ ಅಂತ ಕರೀತಾರ. ತಿಳಿತಲ್ಲ? ಕೊಂಡ ಬೆಲೆ ಎಂದರೇನು? ಯಾವುದೇ ವಸ್ತುವನ್ನು ರೋಖ ಅಥವಾ ಉದ್ರಿ ಬೆಲೆಗೆ ಖರೀದಿಸಿದರೆ ಕೊಂಡ ಬೆಲೆ ಎನ್ನುವರು. ರೋಖ ಇರಲಿ, ಉದ್ರಿನೇ ಇರಲಿ, ಅದಕ್ಕೇನಂತಾರೆ? ಕೊಂಡ ಬೆಲೆ ಅಂತ. ಮಾರಾಟದ ಬೆಲೆ ಎಂದರೇನು?
ಯಾವುದೇ ಒಂದು ವಸ್ತುವನ್ನು ರೋಖ ಅಥವಾ ಉದ್ರಿ ಬೆಲೆಗೆ ಮಾರುವುದಕ್ಕೆ ಮಾರಿದ ಬೆಲೆ ಎನ್ನುವರು. ಒಂದು ಉದಾಹರಣೆ, ನೀವು ಒಂದು ವಸ್ತು ಕೊಂಡಿರ್ತೀರಿ, ಅದನ್ನು ಭಾಳ ದಿವಸದ ಮೇಲೆ ಮತ್ತೊಬ್ರಿಗೆ ಮಾರ್ತೀರಿ. ನೀವು ಆ ಮಾರಾಟ ಏನು ಮಾಡ್ತೀರಿ, ಮತ್ತೊಬ್ಬರ ಕಡೆ ದುಡ್ಡು ತಗೊಂಡು ಒಂದು ವಸ್ತುವನ್ನು ನೀವು ಮತ್ತೊಬ್ಬರಿಗೆ ಮಾರಿದಾಗ ಅವರು ಕೊಡುವ ಹಣಕ್ಕೆ ಏನಂತಾರೆ, ಮಾರಾಟದ ಬೆಲೆ. ನೀವೇನು ಆ ಬೆಲೆ ತಗೋತೀರಿ ಅದು ನಿಮಗೆ ಮಾರಾಟದ ಬೆಲೆ ಆಗ್ತದೆ. ಅವಾಗ ಕೊಳ್ಳೋಂಗೆ ಏನಾಗ್ತದೆ, ಕೊಂಡ ಬೆಲೆ ಆಗ್ತದೆ. ನೀವು ಒಂದು ನಗದು ಹಣವನ್ನು ತಗೊಂಡು ಒಂದು ವಸ್ತುವನ್ನು ಮಾರಿದರೆ ಅದಕ್ಕೇನಂತಾರೆ, ಮಾರಾಟದ ಬೆಲೆ ಎಂದು ಕರೆಯುತ್ತಾರೆ. ಈಗ ಮಾರಾಟದ ಬೆಲೆ ಎಂದರೇನು? ಯಾವುದೇ ವಸ್ತುವನ್ನು ರೋಖ ಅಥವಾ ಉದ್ರಿ ಬೆಲೆಗೆ ಮಾರುವುದಕ್ಕೆ ಮಾರಿದ ಬೆಲೆ ಅಥವಾ ಮಾರಾಟದ ಬೆಲೆ ಎನ್ನುವರು. ಲಾಭ ಬರೋಬ್ಬರಿ ಮಾರಾಟದ ಬೆಲೆ ಮೈನಸ್ ಕೊಂಡ ಬೆಲೆ. ಲಾಭ ಬರೋಬ್ಬರಿಯನ್ನು ಮಾರಾಟದ ಬೆಲೆಯಲ್ಲಿ ಕೊಂಡ ಬೆಲೆಯನ್ನು ಕಳೆದ್ರಿ ಅಂತಂದ್ರೆ ನೀವು ಲಾಭ ಅಂತ ತಿಳ್ಕೊಂಡೇ ಬಿಡಬೇಕು. ಹಾಗೆ ಕೊಂಡ ಬೆಲೆಯಲ್ಲಿ ಮಾರಾಟದ ಬೆಲೆಯನ್ನು ಕಳೆದ್ರ ಅಂದ್ರೆ ಉದಾಹರಣೆ, ಕೊಂಡ ಬೆಲೆಗಿಂತಲೂ ಮಾರಾಟದ ಬೆಲೆ ಏನಾಗ್ತದೆ, ಚಿಕ್ಕದಾಗಿರ್ತದ. ಆದ್ದರಿಂದ ಕೊಂಡ ಬೆಲೆಯದೊಳಗೆ ಮಾರಾಟದ ಬೆಲೆ ಕಳೆದ್ರಿ ಅಂತಂದ್ರೆ ಅದು ಏನಾಗ್ತದೆ, ಹಾನಿ ಆಗ್ತದೆ. ಮಾರಾಟದ ಬೆಲೆಯಲ್ಲಿ ಕೊಂಡ ಬೆಲೆ ಕಳೆದ್ರೆ ಏನಾಗ್ತದೆ, ಲಾಭ ಆಗ್ತದೆ. ಹಾನಿ ಬರೋಬ್ಬರಿ ಏನು, ಕೊಂಡ ಬೆಲೆಯಲ್ಲಿ ಮಾರಾಟದ ಬೆಲೆಯನ್ನು ಕಳೆದ್ರೆ ಹಾನಿ ಬರ್ತದೆ. ಲಾಭವಾದಾಗ ಕೊಂಡ ಬೆಲೆ ಕಂಡುಹಿಡಿದಿರ್ತದೆ. ನೀವು ಲಾಭ ಆಗಿತ್ತು ಅಂದ್ರೆ ಏನು ಮಾಡಬೇಕು, ಮಾರಾಟದ ಬೆಲೆಯಲ್ಲಿ ಲಾಭನ ಕಳಿಬೇಕು. ಅಂದ್ರೆ ಏನು ಬರ್ತದೆ, ಕೊಂಡ ಬೆಲೆ ಬರ್ತದೆ. ಕೊಂಡ ಬೆಲೆ ಬರ್ಬೇಕಾದ್ರೆ ಏನು ಮಾಡಬೇಕು, ಮಾರಾಟದ ಬೆಲೆಯಲ್ಲಿ ನೀವು ಲಾಭವನ್ನು ಕಳೆದರೆ ಏನು ಬರ್ತದೆ, ಕೊಂಡ ಬೆಲೆ ಬರ್ತದೆ. ಕೊಂಡ ಬೆಲೆಯನ್ನು ಕಂಡು ಹಿಡೀರಿ ಅಂತ ಮಾರಾಟದ ಬೆಲೆ ಕೊಟ್ರಿ ತಾನ. ನೀವು ಒಂದು 12 ರೂಪಾಯಿಗೆ ಒಂದು ವಸ್ತು ಮಾರಿರಿ, 2 ರೂಪಾಯಿ ಲಾಭ ಆಯ್ತು ಅಂತಾನೆ. ಅವಾಗ ಏನು ಮಾಡಬೇಕು, ಕೊಂಡ ಬೆಲೆ ಮಾರಾಟದ ಬೆಲೆ 12 2 ರೂಪಾಯಿ ಲಾಭ ಆಗ್ಯದ ಅಂದ್ರೆ 12 2 ಕಳೆದ್ರಿ ಅಂದ್ರೆ ಲಾಭನ ಕಳೆದ್ರಿ ಅನ್ನೋದ ನಿಮ್ದು ಅಸಲು ಬೆಲೆ ಅಂದ್ರೆ ನಿಮ್ಗೆ ಕೊಂಡ ಬೆಲೆ ಬರ್ತದೆ. ಕೊಂಡ ಬೆಲೆ ಬರೋಬ್ಬರಿ ಏನು, ಮಾರಾಟದ ಬೆಲೆ ಮೈನಸ್ ಲಾಭ. ಇನ್ನು ಹಾನಿ ಆದಾಗ ಕೊಂಡ ಬೆಲೆ ಬರೋಬ್ಬರಿ, ನೀವು 10 ರೂಪಾಯಿಗೆ ತೊಗೊಂಡಿರ್ತೀರಿ, 8 ರೂಪಾಯಿಗೆ ಮಾರ್ತೀರಿ. 10 ರೂಪಾಯಿಗೆ ತೊಗೊಂಡು 8 ರೂಪಾಯಿಗೆ ಮಾರ್ತೀರಿ, 2 ರೂಪಾಯಿ ಹಾನಿ ಆಯ್ತು. ನಿಮ್ಗೆ 10 ರೂಪಾಯಿ ಬರಬೇಕಾದ್ರೆ ಮಾರಾಟದ ಬೆಲೆಯಲ್ಲಿ ಹಾನಿಯನ್ನು ಕೂಡಿಸ್ಕೋಬೇಕು. ಹಾನಿ ಆದಾಗ ಕೊಂಡ ಬೆಲೆ ಬರೋಬ್ಬರಿ ಮಾರಾಟದ ಬೆಲೆ ಪ್ಲಸ್ ಹಾನಿ. ಲಾಭವಾದಾಗ ಮಾರಾಟದ ಬೆಲೆ ಲಾಭ ಆಗಿತ್ತು ಅಂದ್ರೆ ಕೊಂಡ ಬೆಲೆದೊಳಗೆ ಏನು ಮಾಡ್ಬೇಕು, ನೀವು ಲಾಭನ ಕೂಡಿಸ್ಬೇಕು. ಕೊಂಡ ಬೆಲೆದಾಗ ಏನು ಮಾಡಬೇಕು, ಲಾಭನ ಕೂಡಿಸ್ಬೇಕು. ಕೊಂಡ ಬೆಲೆಯಲ್ಲಿ ಲಾಭನ ಕೂಡಿಸಿದ್ರೆ ಏನು ಬರ್ತದೆ, ಮಾರಾಟದ ಬೆಲೆ ಬರ್ತದೆ. ಲಾಭವಾದಾಗ ಮಾರಾಟದ ಬೆಲೆ, ಹಾನಿ ಆದಾಗ ಮಾರಾಟದ ಬೆಲೆ. ಭಾರಿ ಇಂಪಾರ್ಟೆಂಟ್ ಇವು. ಈ ಮೇನ್ ಬೇಸಿಕ್ ಅಭ್ಯಾಸನ ನೀವು ಏನು ಮಾಡಬೇಕು, ಓದಬೇಕು. ಚಂದಂಗೆ ನೋಟ್ಬುಕ್ದಾಗ ಬರ್ಕೋಬೇಕು. ಈಗ ಇದು ಯೂಟ್ಯೂಬ್ ಅಭ್ಯಾಸ ಅದ ಅಂತಂದ್ರೆ ನೀವು ಕ್ಲಿಯರ್ ಕಟ್ಟಾಗಿ ನೋಡಬೇಕು. ನಾ ದೂರ ಸರದಿಂದ ಅದನ್ನೆಲ್ಲ ಓದ್ಕೋಬೇಕು. ನೋಡ್ರಿ, ಹಾನಿ ಆದಾಗ ಕೊಂಡ ಬೆಲೆ ಬರೋಬ್ಬರೇನು, ಮಾರಾಟದ ಬೆಲೆ ಪ್ಲಸ್ ಹಾನಿ. ಲಾಭವಾದಾಗ ಮಾರಾಟದ ಬೆಲೆ ಬರೋಬ್ಬರಿ ಕೊಂಡ ಬೆಲೆ ಪ್ಲಸ್ ಲಾಭ. ಕೊಂಡ ಬೆಲೆದೊಳಗೆ ಲಾಭ ಕೂಡಿಸಿದ್ರಿ ಏನಂತಾರೆ, ಅದಕ್ಕೆ ಮಾರಾಟದ ಬೆಲೆ ಅಂತಾರ. ಮಾರಾಟದ ಬೆಲೆ ಅಂದ್ರೇನು, ಕೊಂಡ ಬೆಲೆಯಲ್ಲಿ ಲಾಭನ ಕೂಡಿಸಿದ್ರೆ ಮಾರಾಟದ ಬೆಲೆ. ಹಾನಿ ಆದಾಗ ಮಾರಾಟದ ಬೆಲೆ ಬರೋಬ್ಬರಿ ಏನು, ಕೊಂಡ ಬೆಲೆದೊಳಗೆ ನೀವು ಹಾನಿಯನ್ನು ಕಳೆದ್ರೆ ಏನು ಬರ್ತದೆ, ಮಾರಾಟದ ಬೆಲೆ ಬರ್ತದೆ. ಈಗ ನಾನು ದೂರ ಸರಿದಾಗ ಮ್ಯೂಟ್ ಮಾಡಬೇಕು. ಮ್ಯೂಟ್ ಮಾಡಿ ನೀವು ಸ್ವಚ್ಛ ಬರ್ಕೋಬೇಕಿದು. ಅದಕ್ಕೆ ನಂಬರ್ ಈಗ ಹೊಸ ವಿಡಿಯೋಗಳು ಚಾಲು ಆಗ್ಯಾವ. ಈಗ ಮತ್ತೆ ನಿಮಗೆ ತೀರ ಹೆಚ್ಚಿನ ಬೇಸಿಕ್ ಅಭ್ಯಾಸದ ವಿಡಿಯೋಗಳು. ಈ ಅಭ್ಯಾಸಗಳನ್ನು ಕಲಿಯುವುದರಿಂದ ನಿಮ್ಮ ನವೋದಯ ಸೈನಿಕ್ ಸ್ಕೂಲ್ ಅಷ್ಟೇ ಅಲ್ಲ, ಬ್ಯಾಂಕಿನಾಗ ನೌಕರಿ ಆಗ್ತದೆ. ಆಮೇಲೆ ಪ್ರತಿಯೊಂದು ಇಂಜಿನಿಯರಿಂಗ್ ಸೀಟ್ ಸಿಗ್ತಾವೆ. ನೀವು ನವೋದಯ ಸೈನಿಕ್ ಸ್ಕೂಲ್ ಆಗಲಿ ಬೇಕಾದ್ರೆ ಬಿಡಿ, ಈ ಅಭ್ಯಾಸವನ್ನು ಕನ್ನಡ ಮೀಡಿಯಮ್ದಾಗ ಕಲಿತು ನೀವು ಒಂದು ಸರಿಯಾಗಿ ಮಾತೃಭಾಷೆಯಲ್ಲಿ ಕನ್ನಡದಲ್ಲಿ ಯಾವುದೇ ಅಭ್ಯಾಸನ ಸರಳಾಗಿ ತಿಳ್ಕೊಬೋದು. ಆಮೇಲೆ ಈ ಗಣಿತನ ನೀವು ಪರ್ಫೆಕ್ಟಾಗಿ ಕಲ್ತೀರಿ ಅಂದ್ರೆ ಇಂಗ್ಲೀಷ್ ಮೀಡಿಯಂ ಚಕ್ಕನ ಹತ್ತಿ ಬಿಡ್ತದೆ ನೀವು. ಆದ್ದರಿಂದ ಈ ಅಭ್ಯಾಸವನ್ನು ಹೇಳುವಾಗ ಏನು ಮಾಡಬೇಕು, ಲಕ್ಷ ಕೊಟ್ಟು ನೋಡಬೇಕು. ಚಂದಂಗೆ ಹೆಂಗೆ ತಿಳಿಸ್ತಾರ ಅನ್ನೋದು ನೀವು ತಿಳ್ಕೊಬೇಕು. ಈ ಸಲ ನಾ ಏನು ಮಾಡ್ತೀನೋ, ನಾ ಹಿಂಗೆ ದೂರ ಸರಿದಾಗ ನೀವೇನು ಮಾಡಬೇಕು, ವಿಡಿಯೋ ಮ್ಯೂಟ್ ಮಾಡಿ ಬರ್ಕೋಬೇಕು. ಈಗ 1080 ನೀವು ಯೂಟ್ಯೂಬ್ ಇದರೊಳಗೆ ಸೆಟ್ಟಿಂಗ್ದಾಗ 1080 ಇಟ್ರಿ ಅಂದ್ರೆ ಎಕ್ದಮ್ ಕ್ಲಿಯರ್ ಬರ್ತದ. ತಿಳಿತಲ್ಲ ನಿಮಗೆ? ನಾ ಒಂದ್ಸಲ ಓದಿ ಹೇಳ್ತೇನೆ.
ಲಾಭ ಹಾನಿ ಲೆಕ್ಕದಲ್ಲಿ ಪ್ರಮುಖ ಅಂಶಗಳು ಯಾವುವು ಅಂತ ಕೇಳಿದಾಗ ಲಾಭ, ಹಾನಿ, ಕೊಂಡ ಬೆಲೆ, ಮಾರಾಟದ ಬೆಲೆ ಅಂತ ಹೇಳ್ಬಿಡ್ಬೇಕು. ಕೊಂಡ ಬೆಲೆಗಿಂತ ಮಾರಾಟದ ಬೆಲೆ ಹೆಚ್ಚಿದ್ದರೆ ಲಾಭವಾಗುತ್ತದೆ. ಬಿಟ್ಟ ಪದದಾಗ ಬರ್ತಿರ್ತದೆ, ಇಷ್ಟು ಡ್ಯಾಶ್ ಇಟ್ಟಿರ್ತಾನವ ನೋಡ್ರಿ. ಏನದ ನೀವು ಬಿಟ್ಟ ಪದದಾಗ ಸರಿ ತಪ್ಪದಾಗ ಕೇಳ್ತಿರ್ತಾನ. ಕೊಂಡ ಬೆಲೆಗಿಂತ ಮಾರಾಟದ ಬೆಲೆ ಹೆಚ್ಚಿದ್ದರೆ ಡ್ಯಾಶ್ ವಾಗುತ್ತದೆ, ಆ ಜಾಗದಾಗ ಲಾಭ ಅಂತ ತುಂಬಬೇಕು. ಕೊಂಡ ಬೆಲೆ ಹತ್ತಿದಾಗ ಮಾರಾಟದ ಬೆಲೆ 12 ಇದ್ದಾಗ ಕೊಂಡ ಬೆಲೆಗಿಂತಲೂ ಮಾರಾಟದ ಬೆಲೆ ಹೆಚ್ಚಿಗಿತ್ತು ಅಂತಂದ್ರೆ ಅದು ಏನು ಲಾಭ ಅಂತ ತಿಳ್ಕೋಬೇಕು. ಲಾಭವನ್ನು ಹೇಗೆ ಕಂಡು ಹಿಡಿಯಬೇಕು? ಮಾರಾಟದ ಬೆಲೆಯಲ್ಲಿ ಕೊಂಡ ಬೆಲೆಯನ್ನು ಕಳೆದರೆ ಏನು ಬರ್ತದೆ? ಲಾಭ ಬರ್ತದೆ. ಹಾನಿ ಎಂದರೇನು? ಕೊಂಡ ಬೆಲೆಗಿಂತ ಮಾರಾಟದ ಬೆಲೆ ಕಡಿಮೆ ಇದ್ದರೆ ಹಾನಿ ಅನ್ನುವರು. ಹಾನಿ ಬರೋಬರಿ ಕೊಂಡ ಬೆಲೆ ಮೈನಸ್ ಮಾರಾಟದ ಬೆಲೆ. ಇದು ಭಾಳ ಬೇಸಿಕ್ ಇಂಪಾರ್ಟೆಂಟ್. ಇದು ಭಾಳ ಬೇಸಿಕ್ ಅಂದ್ರೆ ಇದನ್ನು ಪರ್ಫೆಕ್ಟ್ ಓದ್ಕೋಬೇಕು ನೀವು. ಇದನ್ನು ಓದ್ಕೊಂಡ್ರಿ ಅಂದ್ರೆ ಮುಂದೆ ನೀವು ಸೂತ್ರನೂ ಬರಿಬೋದು. ಆಮೇಲೆ ನಿಮಗೆ ವಿಷಯ ತಿಳಿತು ಅಂದ್ರೆ ಗಣಿತ ಮಾಡ್ಲಿಕ್ಕೆ ಬರ್ತದೆ. ಮಾರಾಟ ಬೆಲೆ ಹೆಂಗೆ ಕಂಡು ಹಿಡಿಬೇಕು, ಆಮೇಲೆ ಕೊಂಡ ಬೆಲೆ ಹೆಂಗೆ ಕಂಡು ಹಿಡಿಬೇಕು ಅನ್ನೋದು ನಿಮಗೆ ವಿಷಯ ಗುರುತಬೇಕಂದ್ರೆ ನೀವು ಇದೊಂದು ಬೇಸಿಕ್ ಅಭ್ಯಾಸನ ಫೇರ್ದಾಗ ನೋಟ್ಬುಕ್ದಾಗ ಚೆನ್ನಾಗಿ ಬರ್ಕೊರಿ. ಇದು ಹೋಮ್ ಕೋಚಿಂಗ್ ಕ್ಲಾಸ್. ನೀವು ಮನ್ಯಾಗ ಕೂತೆ ನವೋದಯ ಮಾಡ್ಕೋಬಹುದು. ರೀಸನಿಂಗ್ ಪೀರಿಯಡ್ಗಳು ಬರ್ಲಿಕ್ಕತ್ತಾವ. ಈಗ ಎಲ್ಲ ನಮೂನಿ ನವೋದಯದ ಪ್ರತಿಯೊಂದು ಕ್ವಶನ್ ಪೇಪರನ್ನು ಬಿಡಿಸಿದ್ದು ಯೂಟ್ಯೂಬ್ದಾಗ ನೋಡ್ಬೋದು. ಈಗ ನೀವು ಈ ಅಭ್ಯಾಸಗಳನ್ನು ಸರಿಯಾಗಿ ಮನ್ಯಾಗ ಕೂತೆ ನೀವು ಅಭ್ಯಾಸ ಮಾಡ್ಬೋದು. ಟಿ ವಿ ಕನೆಕ್ಟ್ ಮಾಡ್ಬೋದು, ಯೂಟ್ಯೂಬ್ದಾಗ ಬರ್ತದೆ. ಆಮೇಲೆ ನಿಮ್ಮ ಟಿ ವಿ ಚಾನಲ್ದಾಗ ನೋಡ್ಬೋದು. ಆಮೇಲೆ ಮೊಬೈಲ್ ಇತ್ತಂದ್ರೆ ಮನೆಯೊಳಗೆ ಅನ್ಲಿಮಿಟೆಡ್ ಡಾಟಾ ಹಾಕ್ಸ್ಕೊಂಡು ನೀವು ಇದನ್ನು ಅಭ್ಯಾಸ ಮಾಡ್ಬೋದು. ಮೊಬೈಲನ್ನು ಟಿ ವಿ ಸ್ಕ್ರೀನ್ ಮೊಬೈಲ್ಗಳು ನಮ್ಮ ಒಳ್ಳೇದಕ್ಕೂ ಅದ, ಒಳ್ಳೇದಕ್ಕೆ ಉಪಯೋಗ ಮಾಡ್ಕೋಬೋದು. ಈ ಅಭ್ಯಾಸ ನೋಡ್ರಿ, ಮನೆಯೊಳಗೆ ಕೂತು ನೀವು ಅಭ್ಯಾಸನ ಕಲಿಬಹುದು. ಈ ಲಾಭ ಹಾನಿ ಲೆಕ್ಕದಾಗ ಎಲ್ಲ ನಮೂನಿ ಲಾಭ ಹಾನಿ, ಶೇಕಡಾ ಲಾಭ, ಲಾಭ, ಕೊಂಡ ಬೆಲೆ, ಶೇಕಡಾ ಹಾನಿ, ಶೇಕಡಾ ಲಾಭ ಎಲ್ಲ ಲೆಕ್ಕಗಳು ಬರ್ತಾವೆ. ಈ ಅಭ್ಯಾಸದಾಗ ನೀವು ಚೆನ್ನಾಗಿ ನೋಡ್ಕೊಂಡು ಬರ್ಕೋರಿ. ಫೇರ್ದಾಗ ಬರ್ಕೊಂಡು ಕೇಸಿಂದ ಇದರ ಬಗ್ಗೆ ಉಪಯೋಗ ತಗೋರಿ. ಯೂಟ್ಯೂಬ್ದಾಗ ನೋಡಿದರೆ ಅಂದರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ, ಇದ್ರ ಉಪಯೋಗ ತಗೋರಿ. ಲಾಭ ಹಾನಿ ಅಭ್ಯಾಸನ ಮ್ಯೂಟ್ ಮಾಡಿ ಚೆನ್ನಾಗಿ ಬರ್ಕೊಡ್ರಿ. ಥ್ಯಾಂಕ್ ಯು. ಆಯ್ತು.